ಬಯಸ್ತೇನೆ. ಸಮಾಜದಲ್ಲಿ ಶಕ್ತಿ ಇಲ್ಲದವರಿಗೆ ಮತ್ತು ಧ್ವನಿ ಇಲ್ಲದವರಿಗೆ ಒಂದು ಧ್ವನಿಯಾಗಿದ್ದುಕೊಂಡು ಸಮಾಜದ ಎಲ್ಲ ವರ್ಗದವನ್ನು ಪ್ರೀತಿಸಿ ಸಮಾಜದ ಸೌಹಾರ್ದತೆ ಮತ್ತು ಸೋದರ ವಾತಾವರಣ ನಿರ್ಮಾಣ ಮಾಡಬೇಕಂತ ಹೇಳಿ ಈ ಸಮಾಜ ಮತ್ತು ದೇಶ ಕೊಟ್ಟಂತ ಒಂದು ಪತ್ರಿಕೆ ಕಳೆದ 23 ಭಾಷೆಗಳಲ್ಲಿ ವಾರ್ತಾ ಭಾರತ ಪತ್ರಿಕೆಗಳು ಒಂದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಅವ್ರನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುಶಃ ನಾನು ದೀರ್ಘವಾಗಿ ನಾನು ಹೇಳಿ ನೀವೆಲ್ಲಕ್ಕೂ ನಮ್ಗಿಂತ ಬಹಳಷ್ಟು ಮಾಧ್ಯಮದ ಕ್ಷೇತ್ರದಲ್ಲಿ ಅಥವಾ ಇನ್ನಿತರ ವಿಚಾರದಲ್ಲಿ ತಾವೆಲ್ಲ ತಿಳ್ಕೊಂಡು ಇವತ್ತು ಬಂದವರೇ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಪತ್ರಿಕಾ ಕ್ಷೇತ್ರವು ಪ್ರಜಾಪ್ರಭುತ್ವದ ಇವತ್ತು 4ನೇ ಸ್ತಂಭವಾಗಿ ನಾವು ಇವತ್ತು ಕರಿತೇವೆ, ದ 4th pillar ಆಫ್ ದಿ ಡೆಮೋಕ್ರಸಿ. ಯಾಕೆಂತ ಹೇಳಿದ್ರೆ ಅದು ಕೇವಲ ಜನರಿಗೆ ಮಾಹಿತಿ ಕೊಡುವ ಅಂತ ಒಂದು ಮಾಹಿತಿ ಸಂಗ್ರಹ ಮಾಡಿ ಕೊಡುವಂಥ ಮಾಧ್ಯಮ ಅಂತ ಮಾತ್ರವಲ್ಲ. ಅದಕ್ಕೆ ಪತ್ರಿಕೆ ಕೆಲಸ ಬರೀ ಒಂದು ಮಾಹಿತಿಯನ್ನು ಜನರಿಗೆ ಕೊಡುವಂಥ ಮಾತ್ರ ಒಂದು ಕೆಲಸ ಅಲ್ಲ. ಅದು ಪತ್ರಿಕೆ ಯಾವಾಗಲೂ ಕೂಡ ಅದೊಂದು ಸಾಮಾಜಿಕ ಜವಾಬ್ದಾರಿಯ ಪ್ರತೀಕ. ಸಮಾಜದಲ್ಲಿ ಎಲ್ಲ ಆಗು ಹೋಗುಗಳು ವಿಶೇಷ ಜವಾಬ್ದಾರಿ ವಹಿಸಿಕೊಂಡು ಕಾರ್ಯನಿರ್ವಹಿಸುವಂತಹ ದೊಡ್ಡ ಮಟ್ಟದ ಶಕ್ತಿ ಮತ್ತು ಪ್ರತೀಕ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಮಾನವೀಯ ಮೌಲ್ಯಗಳ ಒಂದು ಪ್ರತಿಧ್ವನಿ ಇವತ್ತು ಆಗಬೇಕಾಗ್ತದೆ. ಸಮಾಜದ ಮಾನವೀಯತೆ ಮತ್ತು ಮೌಲ್ಯಗಳ ಅದು ಜನರಿಗೆ ಮುಟ್ಟಿಸಿಕೊಂಡು ಪ್ರೇರಿಸಿಕೊಂಡು ಜನರನ್ನು ಕೂಡ ಇವತ್ತು ಅದೇ ರೀತಿ ಅವರ ವ್ಯಕ್ತಿತ್ವ ಮಾನವೀಯ ಮೌಲ್ಯಗಳನ್ನು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಪ್ರೇರಣೆ ಕೊಡುವಂಥ ಪ್ರತ್ಯೇಕ ಕೂಡ ಇವತ್ತು ಆಗಬೇಕಂತ ಹೇಳಲಿಕ್ಕೆ ಇತ್ತು ಇಚ್ಛಿಸುವಂಥ. ಆದ ಕಾರಣ ಪ್ರತಿಯೊಬ್ಬರು ಯಾವಾಗಲೂ ಕೂಡ ನಮ್ಮ ಸಂಸ್ಕೃತಿಯ ಪ್ರಬಲ ಶಕ್ತಿಯಾಗಿ ವೈವಿಧ್ಯ ಕ್ಷೇತ್ರದಲ್ಲಿ ವಿಶೇಷ ಗೌರವ ಪಡೆದಿರುವಂತಹ ದಿ ವೈರ್ ಸಂಸ್ಥೆಯ ಪ್ರಧಾನ ಸಂಪಾದಕರಾಗಿರುವಂತಹ ಸಿದ್ಧಾರ್ಥ ವರದರಾಜ್ ಅವರೇ, ಇವತ್ತಿನ ಆವೃತ್ತಿಯನ್ನು ಲಾಂಛನ ಮಾಡಲಿಕ್ಕಿರುವಂತಹ ನಮ್ಮ ಗೌರವಿತರು ಕರ್ನಾಟಕ ರಾಜ್ಯದ ಸಚಿವರಾಗಿರುವಂತಹ ದರ್ಶನ್ ಪುರ್ ಅವರೇ, ನನ್ನ ಆತ್ಮೀಯರು ಸಹೋದ್ಯೋಗಿಗಳು, ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ತನ್ನ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿರುವಂತಹ ನನ್ನ ಸನ್ಮಿತ್ರರಾಗಿರುವಂತಹ ಇವತ್ತಿನ ಆಯ್ದ ಸಂಪಾದಕರ ಸಂಘ ಬಿಡುಗಡೆ ಮಾಡಿರುವಂತಹ ಗೌರವಾನ್ವಿತ ಪ್ರಕಾಶ್ ರಾಜ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಸಚಿವರು ಸನ್ಮಿತ್ರರಾಗಿರುವಂತಹ ರಹೀಂ ಖಾನ್ ಅವರೇ, ಅದೇ ರೀತಿ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂತಹ ಗೌರವ ಶಾಸಕ ಮಿತ್ರವಂತಹ ಬಿ ಆರ್ ಪಾಟೀಲ್ ಅವರೇ, ಆಲಂ ಪ್ರಭು ಪಾಟೀಲ್ ಅವರೇ, ಗುಲ್ಬರ್ಗದ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಕಾಜಬಂಧನವಾದ ವರ್ಗದ ಮುಖ್ಯಸ್ಥರು, ರಾಜ್ಯದ ವಫ್ ಕಮಿಟಿಯ ಅಧ್ಯಕ್ಷರು ಗೌರವಾದಂತಹ ಸನ್ಮಿತವಂತ ಅಲಿಬಾಬ್ರವರೇ, ಅದೇ ವೇದಿಕೆ ಮೇಲೆ ಉಪಸ್ಥಿತ